ಒಂಥರ ಬ್ಲ್ಯಾಕ್ ಆಗಿರುತ್ತಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡಲಿಲ್ಲ ಅಂದರೆ ನಾನು ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಬಾಡಿ ವಾಶ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಇರುವಂಥ ನಿಮ್ಮ ವಾಶ್ರೂಮಲ್ಲಿ ಯೂಸ್ ಮಾಡುವಂಥ ಸೋಪನ್ನು ಇವತ್ತೇ ಬಿಸಾಕಿ ಆ್ಯಂಡ್ ಈ ಬಾಡಿ ವಾಶ್ನ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಇದು ನಾನು ಎವ್ರಿಡೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ನಿಮ್ಮ ಬಾಡಿಯಲ್ಲಿರುವಂಥ ಟ್ಯಾನ್, ಕಪ್ಪು ಕಲೆಗಳು ಆ್ಯಂಡ್ ನಿಮ್ಮ ಬಾಡಿಯೆಲ್ಲ ಒಂಥರ ಬ್ಲ್ಯಾಕ್ ಆಗಿರುತ್ತಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡಲಿಲ್ಲ ಅಂದರೆ ನಾನು ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ. ಯಾಕಂದರೆ ಇದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಆ್ಯಂಡ್ ನಿಮ್ಮ ಬಾಡಿ ಟ್ಯಾನನ್ನು ಕೂಡ ರಿಮೂವ್ ಮಾಡುತ್ತೆ. ಆ್ಯಂಡ್ ಇದು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಯಾರು ಬೇಕಾದರೂ ಈ ಮನೇಲೇ ಮಾಡಿರೋಂಥ ಹೋಮ್ ಮೇಡ್ ಬಾಡಿ ವಾಶ್ನ ಯೂಸ್ ಮಾಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮ್ಮ ಬಾಡಿಲಿ ಅಕಸ್ಮಾತ್ ಅದಕ್ಕೆ ಚಿಕನ್ ಸ್ಕಿನ್ ಅಂತ ಹೇಳ್ತೀವಿ, ರೇಸರ್ ತಗೊಂಡು ನಾವು ಹೇರ್ ರಿಮೂವ್ ಮಾಡ್ಕೊಂಡಾಗ ಅಥವಾ ವ್ಯಾಕ್ಸಿಂಗ್ ಮಾಡಿಸ್ಕೊಂಡಾಗ ಕೂದಲೆಲ್ಲ ಒಂಥರ ಗೂಸ್ ಬಂಪ್ಸ್ ಥರ ಬಂದಿರುತ್ತೆ, ಅದು ಚೆನ್ನಾಗಿ ಕಾಣ್ತಿರೋದಿಲ್ಲ, ಮುಟ್ಟಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ಬಟ್ ಇದನ್ನು ಯೂಸ್ ಮಾಡಿ ಜಸ್ಟ್ 15 ಡೇಸ್ನಲ್ಲಿ ಅದು ನಿಮ್ಮ ಸ್ಕಿನ್ ಸಾಫ್ಟ್ ಆಗೋದನ್ನು ನೋಟಿಸ್ ಮಾಡ್ತೀರಾ ಆ್ಯಂಡ್ 7 ಡೇಸ್ನಲ್ಲಿ ನಿಮ್ಮ ಸ್ಕಿನ್ ವೈಟ್ ಆಗುತ್ತೆ. ನಿಮ್ಮ ಬಾಡಿ ಈ ಬಾಡಿ ವಾಶಿಂದ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗಲ್ಲ ನಾನು ನೋಡೇ ಬಿಡ್ತೀನಿ. ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಕಸ್ತೂರಿ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ವೈಲ್ಡ್ ಟರ್ಮರಿಕ್ ಅಂತ ಹೇಳ್ತೀವಿ. ಸೊ ಇದನ್ನು 2 ಸ್ಪೂನ್ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ತವಾ ಮೇಲೆ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ನಾರ್ಮಲಾಗಿ ನಾನು ಇದಕ್ಕೂ ಪ್ರೀವಿಯಸ್ ಆಗಿ ಒಂದು ವಿಡಿಯೋದಲ್ಲಿ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿ ಫೇಸ್ ಪ್ಯಾಕಿಗೆ ಅಂತ ಹೇಳಿದ್ದೆ. ಬಟ್ ಇದಕ್ಕೆ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ, ಒಂಥರ ಗೋಲ್ಡನ್ ಕಲರಿಗೆ ಬರುತ್ತೆ. ಸೊ ಅಲ್ಲಿವರೆಗೂ ರೋಸ್ಟ್ ಮಾಡಿ. ಇಲ್ಲಿ ನೋಡಿ ಕಲರ್ ಸ್ವಲ್ಪ ಗೋಲ್ಡನಿಶ್ ಆಗಿದೆ, ಅಂದರೆ ಡಾರ್ಕ್ ಯೆಲ್ಲೋ ಕಲರ್ ಥರ ಆಗಿದೆ. ಸೊ ಅಲ್ಲಿವರೆಗೂ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸಿಮ್ನಲ್ಲೇ ಮಾಡಿ ಇದನ್ನು. ಆಮೇಲೆ ಒಂದು ಬೌಲಿಗೆ ಎಲ್ಲ ನಾನು ಎತ್ತಿಟ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್, ಸಕ್ಕರೆ ತಗೊಳ್ಳಿ, 2 ಸ್ಪೂನ್ ಮೆಷರ್ಮೆಂಟ್ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು ಕ್ವಾಂಟಿಟಿ ಇಂಗ್ರೀಡಿಯೆಂಟ್ಸ್ದು. 2 ಸ್ಪೂನ್ ಹಾಕಿಬಿಟ್ಟು ಚಪಾತಿ ಉದ್ದೋದಿರುತ್ತಲ್ಲ, ಸೊ ಅದರಲ್ಲಿ ನಾನು ಲಟ್ಟಣಿಗೆಯಲ್ಲಿ ಈ ರೀತಿ ಕ್ರಷ್ ಮಾಡ್ಕೊತಾ ಇದ್ದೀನಿ. ತರಿಯಾಗಿ ಕ್ರಷ್ ಮಾಡ್ಕೊತಾ ಇದ್ದೀನಿ. ತುಂಬ ಪೌಡ್ರಿ ಆಗು ಬೇಡ, ತುಂಬ ದಪ್ಪವಾಗಿರೋದು ಬೇಡ, ಈ ರೀತಿ ತರಿಯಾಗಿರಬೇಕು. ಈಗ ಒಂದು ಬಾಕ್ಸ್ ತೊಗೊಳ್ಳಿ ಅಥವಾ ಒಂದು ಸ್ಟೋರೇಜ್ ಬಾಕ್ಸ್ ಅಥವಾ ಬೌಲ್ ತೊಗೊಳ್ಳಿ. ಸೊ ಅದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅರಿಶಿನ 2 ಸ್ಪೂನ್ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆ್ಯಂಡ್ ನಾವು ಕ್ರಷ್ ಮಾಡ್ಕೊಂಡಿದ್ವಲ್ಲ ಸಕ್ಕರೆ 2 ಸ್ಪೂನ್ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಮಗಿದಕ್ಕೆ ಕಾಫಿ ಪೌಡರ್ ಬೇಕಾಗುತ್ತೆ. ತುಂಬ ಜನ ಯಾವ ಕಾಫಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕೇಳ್ತಾ ಇದ್ದೀರಾ. ಸೊ ನಾನು ಇನ್ಸ್ಟೆಂಟ್ ಕಾಫಿ ಪೌಡರೇ ಯೂಸ್ ಮಾಡೋದು, ಯಾಕಂದರೆ ಇದು ಇನ್ಸ್ಟೆಂಟ್ ಆ್ಯಂಡ್ ಫೈನ್ ಆಗಿರುತ್ತೆ. ಅದಕ್ಕೋಸ್ಕರ ಮಾಮೂಲಿ ಸಿಗುತ್ತಲ್ಲ ನಾವು ಬಾಯ್ಲ್ ಮಾಡಿ ಮಾಡುವಂಥ ಕಾಫಿ, ಅದು ತರಿಯಾಗಿರುತ್ತೆ, ಅದನ್ನೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. 2 ರೂಪೀಸ್ ಬ್ರೂ ಸ್ಯಾಶೆ ಯೂಸ್ ಮಾಡ್ತಿದ್ದೀನಿ, 2 ಸ್ಯಾಶೆ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ ಕೊಕೊನಟ್ ಆಯಿಲ್ ಕೂಡ ಹಾಕಿದ್ದೀನಿ, ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲ್. ನೀವು ಯಾವ ಆಯಿಲ್ ಬೇಕಾದರೂ ಹಾಕ್ಬೋದು. ಆಮೇಲೆ ಇದಕ್ಕೆ ನೀವು ಯಾವ ಬಾಡಿ ವಾಶ್ ಯೂಸ್ ಮಾಡ್ತಾ ಇದ್ದೀರಾ, ಶವರ್ ಜೆಲ್ ಅಥವಾ ಬಾಡಿ ವಾಶ್, ಅದನ್ನು ಇದಕ್ಕೆ ಹಾಕ್ಬೋದು. ಅದಿಲ್ಲ ಅಂದರೆ ಶಾಂಪೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಇದನ್ನು ನಾನು 2 ಸ್ಪೂನ್ ಹಾಕಿದ್ದೀನಿ ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಇದನ್ನು ಸ್ಟೋರ್ ಮಾಡಿ ನೀವು ನಿಮ್ಮ ಬಾತ್ರೂಮ್ನಲ್ಲೂ ಕೂಡ ಇಟ್ಕೋಬಹುದು. ಆ್ಯಂಡ್ ಇಷ್ಟು ಪ್ಯಾಕ್ ಇದೆಯಲ್ಲ, ಇದು ಒಂದು 3 ದಿನಕ್ಕೆ ಆಗುವಷ್ಟು ಪ್ಯಾಕ್ ನಾನು ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೂ ಮಾಡಿ ಇಟ್ಕೋಬೋದು, 1 ವಾರಕ್ಕೊಂದ್ಸಲ ನೀವು ಮಾಡಿ ಇಟ್ಕೋಬೋದು, ಅದು ಕೆಡೋದಿಲ್ಲ. ಆ್ಯಂಡ್ ಇದನ್ನು ನಾನು ಜಸ್ಟ್ ಕೈ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ, ಜಸ್ಟ್ ಸಿಂಗಲ್ ಕೈ ಮೇಲೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಹೋಲ್ ಬಾಡಿ ಮೇಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು, ಯಾಕಂದರೆ ಇದು ಬಾಡಿ ವಾಶ್ ಅಫ್ಕೋರ್ಸ್. ಸೊ ಹೋಲ್ ಬಾಡಿ ಮೇಲೂ ನೀವು ಇದನ್ನು ಯೂಸ್ ಮಾಡಿ. ಶಾಂಪೂ ಯೂಸ್ ಮಾಡಿದ್ದೀವಿ, ಹೇಗೆ ಯೂಸ್ ಮಾಡ್ಬೋದಾ ಅಂತ ನಿಮಗೆ ಡೌಟ್ ಬರ್ಬೋದು. ನೀವು ಶಾಂಪೂ ಯೂಸ್ ಮಾಡಿದರೂ ಕೂಡ ನೀವು ಇದನ್ನು ಬಾಡಿ ಮೇಲೆ ಯೂಸ್ ಮಾಡ್ಬೋದು. ಇನ್ಸ್ಟೆಂಟಾಗಿ ನಿಮ್ಮ ಟ್ಯಾನ್ ರಿಮೂವ್ ಆಗುತ್ತೆ. ಟ್ರಸ್ಟ್ ಮೀ, ಇನ್ಸ್ಟೆಂಟ್ ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೋಸ್ಕರ ಜಸ್ಟ್ ಸಿಂಗಲ್ ಕೈಗೆ ನಾನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ 1 ಶೇಡ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಗ್ಲೋ ಕೂಡ ಬರುತ್ತೆ. ನನಗೆ ಸಖತ್ತಾಗಿ ಟ್ಯಾನ್ ಆಗಿತ್ತು ಆ್ಯಂಡ್ ನೀವು ಡಿಫ್ರೆನ್ಸ್ ನೋಡ್ಬೋದು. ಸೊ ನೋಡಿದ್ದೀರಾ ಅಲ್ವಾ,
ತುಂಬ ಸಖತ್ತಾಗಿರುವಂಥ ಬಾಡಿ ವಾಶ್. ನೀವು ಸ್ನಾನ ಮಾಡುವಾಗ ಸೋಪನ್ನೇ ಯಾವ ರೀತಿ ಯೂಸ್ ಮಾಡ್ತಿರಲ್ಲ ಸೇಮ್ ಅದೇ ರೀತಿ ಯೂಸ್ ಮಾಡಿ. ಇದನ್ನು ಯೂಸ್ ಮಾಡಿದ್ಮೇಲೆ ಮತ್ತೆ ನಾನು ಸೋಪ್ ಹಾಕ್ಬೋದಾ, ಸೋಪ್ ಯೂಸ್ ಮಾಡ್ಬೋದಾ, ಏನು ಬೇಡ, ನಿಮ್ಮ ಬಾಡಿಗೆ ಯೂಸ್ ಮಾಡುವಂಥ ಸೋಪನ್ನು ಬಿಸಾಕಿ ಅಂತಲೇ ಹೇಳ್ತೀನಿ. ಬಾಡಿ ವಾಶ್ ಬದಲು ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ಆ್ಯಂಡ್ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ಹೀಗೆ ಸ್ಕ್ರೋಲ್ ಮಾಡಿ, ನಿಮಗೆ ಲೀಡರ್ ಬೋರ್ಡ್ ಅಂತ ಸಿಗುತ್ತೆ, ಅಲ್ಲಿ ಹೈಪ್ ಅಂತ ಪಾಯಿಂಟ್ಸ್ ಕೊಡೋದಿರುತ್ತೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಜಾಸ್ತಿ ಪಾಯಿಂಟ್ಸ್ ಕೊಡಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವ್ರು ಎಲ್ಲರೂ ಚೆನ್ನಾಗಿಟ್ಟಿರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.